ಎಲ್ಲ ನನ್ನ ಪ್ರೀತಿ ಕಂಡಿಗರು ವಿಸರ್ಜನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಏನು ಹೇಳೋದು ನನಗೆ ಲಿಟ್ರಲಿ ನಿಜ ಬೇಜಾರಾಗ್ತಾ ಇದೆ. ನಿನ್ನೆ ಮ್ಯಾಚ್ ನೋಡ್ಬಿಟ್ಟು ನಮ್ಮ RCB ತಂಡಕ್ಕೆ ಆ ಚಿಕ್ಕ ಹುಡುಗ ಇನ್ನು ಹಾಲು ಕುಡಿಯೋಕ್ಕೂ ಬರಲ್ಲ ಅಂತ ಹುಡುಗನ ಕೈಲಿ ನಾಯಿ ಬೇರೆ ಹೊಡ್ಸ್ಕೊಂಡ್ರಲ್ಲ ನಮ್ಮ ಬೌಲರ್ಸ್ಗಳು. ಅದು ಬಿಡಿ ಬುಮ್ರಾನೇ ಹೊಡ್ಸ್ಕೊಂಡ್ರು. ಸೊ ನಮ್ಮ ಬೌಲರ್ಸು ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ನಿನ್ನೆ ಮ್ಯಾಚ್ ಗೈಸ್ ಲಿಟ್ರಲಿ ನನಗೆ ಬೇಜಾರಾಯಿತು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ 2 ಮ್ಯಾಚ್ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ, ಓಕೆನಾ? ಸೊ ಗೈಸ್ ಆಕ್ಚುಲಿ ಹೇಳಬೇಕು ಅಂದರೆ ಡಿಸಪಾಯಿಂಟ್ಮೆಂಟ್ ಅಂತಲೂ ಏನು ಹೇಳೋಕ್ಕಾಗಲ್ಲ. ಐ ಥಿಂಕ್ ಬೌಲಿಂಗಲ್ಲಿ ಅಭಿನಂದನ್ ಸಿಂಗ್ನ ಐ ಥಿಂಕ್ ಚೇಂಜ್ ಮಾಡಲೇಬೇಕು. 3 ಮ್ಯಾಚಸ್ಸಲ್ಲೂ ಕೂಡ ತುಂಬ ಕಾಸ್ಟ್ಲಿ ಆಗಿದ್ದಾರೆ. ವಿಕೆಟ್ ಟೇಕರ್ ಆಗು ಕೂಡ ಅವರು ಆಚೆ ಬರಲಿಲ್ಲ. ಸೊ ಫೆಲ್ಟ್ ಲೈಕ್ ಮೇ ಬಿ ಇವಾಗ ಮಂಗೇಶ್ ಯಾದವ್ ಅವ್ರಿಗೆ ಒಂದು ಚಾನ್ಸ್ ಸಿಗುವಂಥ ಪಾಸಿಬಿಲಿಟೀಸ್ ಇದೆ. ರಶೀದ್ ದಾರ್ ಇಬ್ಬರಲ್ಲಿ ಯಾರೋ ಒಬ್ಬರನ್ನ ಆಡಿಸ್ಲಿ ಪರವಾಗಿಲ್ಲ. ಬಟ್ ನನಗೆ ಅನ್ಸಿರೋದು ಏನಂತಂದ್ರೆ ಬೌಲಿಂಗ್ ಲೈನ್ ಅಪ್ ಸಾಲ್ಟ್ ಔಟ್ ಆಗಿ ಕಾಣಿಸ್ಕೊಳ್ತು. ಬಟ್ ಇಲ್ಲಿ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ದು ಸೂರ್ಯವಂಶಿ. ಚಿಕ್ಕ ಹುಡುಗ ಅಂತ ಯಾರು ಹೇಳಕ್ಕಾಗಲ್ಲ ಗೈಸ್. ಆಲ್ಮೋಸ್ಟ್ ಆ ಮನುಷ್ಯನ್ ಶಾಟ್ ನೋಡ್ತಾರೆ ಫೀಲ್ಸ್ ಲೈಕ್ ನನಗೆ ಕ್ರಿಸ್ ಗೇಲ್, ಯುವರಾಜ್ ಸಿಂಗ್ ನೆನಪಾಗ್ತಾರೆ. ಸೇಮ್ ಬ್ಯಾಟ್ ಸ್ವಿಂಗ್. ಐ ಮೀನ್ ಬ್ಯಾಟ್ ಸ್ವಿಂಗ್ ಮಾಡ್ಬೇಕಾದ್ರೆ ನೀವು ನೋಡಿ ಬಾಲ್ ಸೆಂಟ್ರಲ್ ಕೂಡ ಅವ್ರು ಆಕ್ಚುಲಿ ಟಿಪ್ಪಲ್ಲಿ ಹೊಡಿತಾ ಇದಾರೆ. ಅಂದ್ರೆ ಬಾಲ್ ಈ ಲೆವೆಲ್ ಬಂತು ಅಂತಂದ್ರೆ ಬ್ಯಾಟ್ ಎಡ್ಜಲ್ಲಿ ಹೊಡೆದು 6 ಕಳಿಸ್ತಾ ಇದಾರೆ. ಐ ಥಿಂಕ್ ಅನ್ಬಿಲೀವಬಲ್ ಬ್ಯಾಟಿಂಗ್. ಪವರು ಕಾಣಿಸ್ತಾ ಇಲ್ಲ. 17 ವರ್ಷ ಹುಡುಗ ಪವರ್ ಅಷ್ಟು ಇರಲ್ಲ ಅಂತ ನಾವು ಅನ್ಕೊಂತೀವಿ. ಬಟ್ ಜನರೇಟ್ ಮಾಡ್ತಾ ಇದಾರೆ, ಟೈಮಿಂಗ್ ಮೇಲೆ ಜನರೇಟ್ ಮಾಡ್ತಾ ಇದಾರೆ. ಪವರ್ ಹೀಟರ್ ಕೂಡ ಅನ್ಸುತ್ತೆ. ಬಟ್ ಅಂದ್ರೆ ನಮ್ಗೆ ಅದು ನೋಡಿದಾಗ ಹಂಗೆ ಅನ್ಸಲ್ಲ. ಬಟ್ ಸ್ಟಿಲ್ ಅವ್ರ ಒಳಗಡೆ ಪವರ್ ಇದೆ ಗುರು. ಕೆಲವೊಂದ್ಸತಿ ಅದು ಮನ್ಸಲ್ಲಿ ಉಳ್ಕೊಂಡ್ಬಿಟ್ರೆ ಅದು ಹೊಡಿಲೇಬೇಕು ಅನ್ನೋದಾಗ ಹೊಡಿತಾರೆ. ಅನ್ಬಿಲೀವಬಲ್ ವಿಲ್ ಪವರ್ ಇದೆ ಐ ಥಿಂಕ್ ಮನುಷ್ಯನಿಗೆ ಮಾತ್ರ. ಬುಮ್ರಾಗೆ ಫಸ್ಟ್ ಬಾಲ್ ಇದ್ದಾರೆ. ಸೊ T20 ಇದಕ್ಕೆ ಸೊ BCCI ಅವ್ರು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಲೈಕ್ ಅವರೇ ಲೈಕ್ ಮ್ಯಾಚ್ ಮುಗಿದ ಮೇಲೆ ಹೇಳಿದ್ದಾರೆ. ಹೇಳಕ್ಕಾಗಲ್ಲ. ಸೊ ಸೂರ್ಯವಂಶಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಲ್ಲ. ಬಟ್ ಏನ್ ಗೊತ್ತಾ, ಈಗ 1 ಮ್ಯಾಚ್ ಅನ್ನೋದಕ್ಕಿಂತ ಐ ಥಿಂಕ್ ಕಂಪ್ಲೀಟ್ಲಿ ನಾವು ಇವಾಗ ಬರೀ ನಾವು ಸ್ವಲ್ಪ ಟ್ರಿಕ್ಕಿ ಪಿಚಸ್ಗಳಲ್ಲಿ ಯಾವ ತರ ಅವರು ಆಡ್ತಾರೆ ಅನ್ನೋದು ತುಂಬಾ ಗೊತ್ತಾಗಬೇಕು. ಯಾಕಂದ್ರೆ ಒಂದ್ ಬಂದಿ ನಾರ್ಮಲ್ ಪಿಚಸ್ಗಳಲ್ಲಿ ನೀವು ಆ ತರ ಮ್ಯಾಚಸ್ಗಳು ಆಡ್ತೀರಾ, ಹೌದು ಒಪ್ಕೊಳ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡ ಆಡ್ತಾರೆ. ಆಲ್ಮೋಸ್ಟ್ ಎವ್ರಿ ಪ್ಲೇಯರ್ ಕೂಡ ನಿಮಗೆ ಸಣ್ಣ ಪುಟ್ಟ ಮ್ಯಾಚಸ್ಗಳಲ್ಲಿ ಆಡ್ತಾರೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ದೊಡ್ಡ ಗ್ರೌಂಡ್ ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಪಿಚ್ ಅಲ್ಲಿ ಆಡ್ಬೇಕು. ಅಭಿಷೇಕ್ ಶರ್ಮಾ ಪ್ರಾಬ್ಲಮ್ ಆಗ್ತಿರೋದೇ ಇದರಿಂದ. ಬಟ್ ಸೂರ್ಯವಂಶಿನ ಹೈಪ್ ಮಾಡ್ತಿಲ್ಲ. ಬಟ್ ಒಳ್ಳೆ ಟ್ಯಾಲೆಂಟ್ ಇದೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಟ್ರಿಕಿ ಪಿಚಸ್ಗಳಲ್ಲಿ ಯಾವ ತರ ಸ್ಕೋರ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 50 ಮಾಡಿದ್ರೆ, ಒಂದು 25 ಬಾಲ್ಸ್ 50 ಮಾಡಿದ್ರು ಕೂಡ ಐ ಫೆಲ್ಟ್ ಲೈಕ್ ಹಿ ಇಸ್ ಒನ್ ಆಫ್ ದ ಫ್ಯೂಚರ್ ಜನರೇಷನ್ ಅಂತ ಹೇಳ್ತೀನಿ. 30+ ಹಂಗೆ ಹೊಡ್ಕೊಂಡ್ ಬಂದಿರೋ 50, 70, 30. ಅಲ್ಲ, ಅದೆಲ್ಲ ಬಂದ್ಬಿಟ್ಟು ಗುವಾಹಟಿ ಸ್ಟೇಡಿಯಂ ಅಲ್ಲೇ 50 ಮಾಡ್ಕೊಂಡಿರೋದು. 2-3 ಮ್ಯಾಚ್ ಆಡಿರೋದು ಗುವಾಹಟಿ ಸ್ಟೇಡಿಯಂ ಅಲ್ಲೇ. ಸೊ ಐ ಥಿಂಕ್ ಅಲ್ಲಿ ಆಡ್ಕೊಂಡಿರೋದು ನಾನು ಒಪ್ಕೊಳ್ತೀನಿ. ಸ್ವಲ್ಪ ಅವ್ರಿಗೆ ಕಂಡೀಷನ್ ಸ್ವಲ್ಪ ಫೇವರ್ ಆಗಿದೆ. ಅವ್ರದೇ ಹೋಮ್ ಗ್ರೌಂಡ್ ಪ್ರಾಕ್ಟೀಸ್ ಮಾಡಿದ್ದಾರೆ ಜಾರ್ಫ್ ಆರ್ಚರ್ಗೆ. ಪ್ರಾಬ್ಲಮ್ ಏನಂದ್ರೆ ಬೇರೆ ಪಿಚಸ್ಗಳು ಚೆನ್ನೈ ಪಿಚಲ್ಲಿ ಬಂದಾಗ ಅವರೆಲ್ಲ ಟ್ರಿಕ್ಕಿ ಪಿಚ್ ಇಟ್ಟು, ಇಲ್ಲ ಲಕ್ನೋ ಮೇನ್ ಥಿಂಗ್ ಏನಂದ್ರೆ ಲಕ್ನೋ ಪಿಚ್ ಗೈಸ್. ಆಕ್ಚುಲಿ ಲಕ್ನೋ ಅಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಸ್ಪಿನ್ನರ್ ಫ್ರೆಂಡ್ಲಿ ಇರುತ್ತೆ. ಸೊ ಮೇ ಬಿ ಸ್ವಲ್ಪ ಅಲ್ಲಿ ಅವರ ಒಂದು ಬ್ಯಾಟಿಂಗ್ ಡೆಪ್ತ್ ಯಾವ ತರ ಇರುತ್ತೆ ಅಂತ ಗೊತ್ತಾಗುತ್ತೆ. ಇಂಡಿಯಾದಲ್ಲಿ ಎಲ್ಲೋದ್ರೂ ಆಲ್ಮೋಸ್ಟ್ ನಿಮಗೆ 80% ಬ್ಯಾಟಿಂಗ್ ಪಿಚ್ ಸಿಗೋದು. ಸೊ ಶಾರ್ಟ್ ಗ್ರೌಂಡ್ ಇರುತ್ತೆ, 6 4ಗಳನ್ನ ಈಸಿಯಾಗಿ ಹೊಡಿಬಹುದು. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸೂರ್ಯವಂಶಿ ಫ್ಯೂಚರಲ್ಲಿ ಸ್ವಲ್ಪ ನಮ್ಗೆ ಅಸೆಟ್ ಆಗ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಐ ಆಮ್ ನಾಟ್ ಅಗೇನ್ಸ್ಟ್ ಸೂರ್ಯವಂಶಿ. ಬಟ್ ಅರ್ಲಿ ಬೇಡ, ಸ್ವಲ್ಪ ಆಡ್ಲಿ. ಅವ್ರ ಪಾಡ್ಗೆ ಗೇಮ್ ಆಡಕ್ ಬಿಟ್ಬಿಡೋಣ. ಬಾಂಧವರಿಗೂ ಇಬ್ರು ಕೈ ಕೊಟ್ಟರು. ಟೀಮ್ ಡೇವಿಡ್ ಅಂತೂ ಬೇಗನೆ ಔಟದು. ರಮರೇಶ್ ಶೆಫರ್ಡ್ 1-2 6 ಹೊಡೆದ್ರು, ಔಟ್ ಆದ್ರು. ಬಟ್ ನಾನು ಇನ್ನೂ ಏನೋ ಒಪ್ಸಿಕೊಂಡಿದ್ದೆ. ಅಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಈಗ ಒಂದು 96 for 6 ಇದ್ದಾಗ ಐ ಥಿಂಕ್ ಆ ಒಂದು ಟೈಮಲ್ಲಿ ಬಂದು ಆ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡೋದು, ಕ್ರೂಷಿಯಲ್ ಇನ್ ಬಿಲ್ಡ್ ಮಾಡೋದು ಅನ್ಕೊಂಡಿದ್ದೆ ಗೈಸ್. ನಾವು ಹಳೆ RCB ಅವರಲ್ಲಿ ಏನ್ ಗೊತ್ತಾ, 94 for 6 ಇದ್ದಾಗ 147 for ಆಲ್ ಔಟ್ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ. ಇವನ್ 200 ಸ್ಕೋರ್ ಬಂದಿದೆ, ಮಿರಾಕಲ್ ಆಕ್ಚುಲಿ. ಅಂದ್ರೆ 201 ಅದು ಕೂಡ ಇವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಲ್ಲ ನಿನ್ನೆ ಮ್ಯಾಚ್. ಸಾಕು ಸರ್. ಇಲ್ಲ ಇವನ್ ಹೇಳ್ತಿದ್ದ ನನಗೆ ಸಾಕು ಬೇಜಾನಾಯ್ತು ಅಂತ ಇವನಂತ ನನಗೆ ಗೊತ್ತು. ಯಾಕಂದ್ರೆ ಆ ಹುಡುಗ ಆಟನ ನಾನು 4-4 ಮ್ಯಾಚ್ ನೋಡ್ಬಿಟ್ಟಿದ್ದೀನಿ. ಆ ಹುಡುಗಂಗೆ ಇದೆಲ್ಲ ಲೆಕ್ಕವೇ ಇಲ್ಲ, ಅದು ಲೆಕ್ಕನೇ ಇಲ್ಲ. ಇನ್ನೊಂದು ಹೇಳಿಲ್ಲ ಆಕ್ಚುಲಿ, RR ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. RR ಎಷ್ಟೊಂದ್ಸತಿ ಬಂದು ಚೋಕ್ ಆಗಿದ್ದಾರೆ. ಐ ಥಿಂಕ್ ಇದು ಸೋಲ್ತಾರೆ. ಇವನ್ ಗೈಸ್ ಇವಾಗ್ಲೂ ಹೇಳ್ತೀನಿ, RR ಮೇಲೆ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ. 4-4 ಗೆದ್ದಿರ್ಬೋದು. ಇಲ್ಲಿಂದನೂ ಕೂಡ ಅವ್ರು ಕ್ವಾಲಿಫೈ ಆಗದೇನು ಕೂಡ ಇರ್ಬೋದು. ಆ ತರ ಚೋಕ್ಗಳು ಅನ್ಬಿಲೀವಬಲ್ ಚೋಕ್ ಕೂಡ ಆಗಿರೋದು ಆಲ್ರೆಡಿ ಆಲ್ಮೋಸ್ಟ್ ನಾನು ಆ ಟೀಮ್ ನೋಡಿದ್ದೀನಿ. ಬಟ್ ಏನಪ್ಪಾ ಅಂತಂದ್ರೆ ನೆನ್ನೆ ಮ್ಯಾಚ್ ಬಗ್ಗೆ ಹೈಲೈಟೆಡ್ ಆಗಿ ನಮ್ಗೆ ಅನ್ಸಿದೆ ಅಂದ್ರೆ ಕೃಣಾಲ್ ಪಾಂಡ್ಯ ಸ್ವಲ್ಪ ಪರವಾಗಿಲ್ಲ ಗುರು. ಬೌನ್ಸರ್ಗಳು ಹಾಕಿ ವಿಕೆಟ್ ತೆಗಿತಾರೆ ಅಂತ ಗೊತ್ತಾಗಿದ್ದು. ಶಮ್ರಾನ್ ಹೆಟ್ಮೇಯರ್ ರಾಯಲ್ಸ್ RR ಮೇಲೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಮ್ಯಾಚ್ಗಳು ಗೆಲ್ಬೋದು ಅಂತ. ನೆನ್ನೆ ಒಂದು ಟ್ವೀಟ್ ಬರುತ್ತೆ. ಸೊ ಒಂದು ಕ್ವಶನ್ ಕೇಳ್ತಾರೆ. ಸೊ ಈ ಯಾವ್ದಾದ್ರು ಒಂದು ವರ್ಷದಲ್ಲಿ ಸೊ ಎಲ್ಲಾ ಮ್ಯಾಚ್ಗಳನ್ನ ವಿನ್ ಆಗಿ ಸೊ ಟ್ರೋಫಿ ಎತ್ತಾರೆ ಅಂತ ಒಂದು ಕ್ವಶನ್ ಕೇಳಿದಾಗ 33% ಎಸ್ ಅಂತ ಬರುತ್ತೆ. ಸೊ ನನಗೆ ರಾಜಸ್ಥಾನ್ ರಾಯಲ್ಸ್ ನೋಡಿದ್ರೆ ನನಗೆ ಅದು ಬರ್ತದೆ. ಮತ್ತು ಪಂಜಾಬ್ ಅವ್ರು ನೋಡಿದ್ರೆ ನಂಗೆ ಅದೇ ಬರ್ತದೆ. ಪಂಜಾಬ್ ಅವ್ರು ಈಗ ಆಲ್ರೆಡಿ ಒಂದು ಮ್ಯಾಚ್ ಡ್ರಾ ಆಗಿದೆ. ಮಳೆ ಬಂದು ಅಬೌಂಡ್ ಆಗಿದೆ ಅದು. ಸೊ ವಿನ್ ಆಗ್ಬೋದು 33%. ಅದಕ್ಕೆ ಲೈಕ್ ನೋಡಿ, 2 ಟೀಮ್ಗಳು ಕೂಡ ಸೊ ಅದೊಂದು ಟ್ರ್ಯಾಕ್ ಅಲ್ಲಿ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಎತ್ತಕತೆ ಅಂತ. ಗೈಸ್ ನಿಮ್ಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ನಮಗೆ ಸಿಮಿಲರ್ ಮ್ಯಾಚಸ್ಗಳು ಬೆಂಗಳೂರಲ್ಲಿ ಆದಾಗ ಫಸ್ಟ್ ಮ್ಯಾಚ್ ನಾವು ಸೋತಿದ್ದು ಪಂಜಾಬ್ ಮೇಲೆ. ಮಳೆ ಬಂದಾಗ ಕೂಡ ನಾವು ಸೋತಿದ್ವಿ. ಟಿಮ್ ಡೇವಿಡ್ ಅವರು ಆಲ್ಮೋಸ್ಟ್ ಇಂಪಾಸಿಬಲ್ ಪುಲ್ನ ಮಾಡಿರ್ತಾರೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಬೌಲಿಂಗಲ್ಲಿ 2 ವಿಕೆಟ್ ಬಿದ್ಮೇಲೂ ಕೂಡ ನೆಹಲ್ ವಡಾರ ಅವರು ಮ್ಯಾಚ್ನ ವಿನ್ ಮಾಡಿಸ್ತಾರೆ ಶಶಾಂಕ್ ಸಿಂಗ್ ಜೊತೆ ಸೇರಿಕೊಂಡು. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಆ್ಯಕ್ಚುಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ರಾಜಸ್ಥಾನ್ ರಾಯಲ್ಸು. ಮೇ ಬಿ ನನಗೆ ಗೊತ್ತಿಲ್ಲ ವಿಲ್ ಎವರ್ ನಾವು ಫೈನಲಿ ರಾಜಸ್ಥಾನ್ ರಾಯಲ್ಸ್ ಮತ್ತೆ ತಗೊಳ್ಳಾಕೊಳ್ಬೋದು, ಇಲ್ಲ ಸೆಮಿಫೈನಲ್ ತಗೊಳ್ಳಾಕೊಳ್ಬೋದು, ಇಲ್ಲ ನೆಕ್ಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮೇಲೆ ಇರುತ್ತಲ್ಲ, ಡೆಫಿನೆಟ್ ಆಗಿ ಹೇಳ್ತೀನಿ RCB ಹೊಡೆದೇ ಹೊಡಿತಾರೆ. ಬಟ್
ಇವಾಗ ಐ ಥಿಂಕ್ ನಿನ್ನೆ ಮ್ಯಾಚ್ ಆಕ್ಚುಲಿ ದೇವ್ರಿಗೆ ಬಿಟ್ಕೊಟ್ಬಿಟ್ಟಿದ್ವಿ. ಐ ಥಿಂಕ್ ಏನು ಮಾಡೋಕ್ಕಾಗಲ್ಲ, ಕಮ್ ಬ್ಯಾಕ್ ಮಾಡಬೇಕು. ಧ್ರುವ್ ಜುರೇಲ್ ಅವ್ರಿಗೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಅವರು ಕೂಡ ನಾಯಿ ಪೇರಿ ಕೆಚ್ಚಾಕ್ತಾರೆ. ಲಾಸ್ಟ್ ಇನ್ನು 12 ಬಾಲ್ ಇರೋಂಗೆ ಮ್ಯಾಚ್ನ ಮುಗಿಸ್ತಾರೆ. ನೆಟ್ ರನ್ ರೇಟ್ ಅವ್ರು ಅಟ್ಲೀಸ್ಟ್ ಕೊನೆ ತನಕ ಪುಷ್ ಮಾಡಿದ್ರೆ ಇಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಇದ್ದಿದ್ದ ಸಿಚುವೇಶನ್ ನೋಡಿದ್ರೆ ಐ ಥಿಂಕ್ 2 ಓವರ್ ಮುಗಿಸಿದ್ರು. ನಾನು ಹೇಳ್ಕೊಂಡಿದ್ದೆ 13ನೇ ಓವರ್ 14ನೇ ಓವರ್ ಮ್ಯಾಚ್ ಮುಗಿದೋಗುತ್ತೆ ಅಂತ ಅನ್ಕೊಂಡೆ. 17ನೇ ಓವರ್ಗೂ ಬಂದರು. ರಮರಾ ಶೆಫರ್ಡ್ ಬೌಲಿಂಗ್ ಲಾಸ್ಟಲ್ಲಿ ಕೊಟ್ಟರು. ಆಕ್ಚುಲಿ ಅದೊಂದು ಸ್ವಲ್ಪ ಬೇಜಾರಾಯಿತು. ಪಡಿದಾರ್ ಅವ್ರು ಸ್ವಲ್ಪ ಕ್ಯಾಪ್ಟನ್ಸಿನ ಬೇಗ ವಿಕೆಟ್ಸ್ಗೋಸ್ಕರ ಬರೀ ಇವ್ರನ್ನ ಪಡಿಯರು ಜಾಸಸ್ ಎಲ್ವುಡ್ ಅವ್ರನ್ನ ಮತ್ತೆ ಭುವನೇಶ್ವರ್ ಕುಮಾರ್ನ ಬೇಗ ಮುಗಿಸಿದ್ರು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ 6ನೇ ಓವರ್ ಮತ್ತೆ 15ನೇ ಓವರ್ ಯಾವಾಗ ಅಭಿನಂದನ್ ಸಿಂಗ್ ನ ಕೊಡ್ತಾರೆ ಅದು ಅಲ್ಲಿ ಎಡವಟ್ ಆಗಿದ್ದು. ಕೃಣಾಲ್ ಪಾಂಡ್ಯ ಕೊಡ್ಬೋದಾಗಿತ್ತು. ಫಸ್ಟ್ ಮ್ಯಾಚ್ ಹಾಕ್ಸ್ಕೊಳಗ ಅಭಿನಂದನ್ ಅವಾಗ್ಲೂ ಹೊಡ್ಸ್ಕೊಂಡಿದ್ದ. ಮತ್ತೆ ಇವಾಗ ಯಾಕೆ ಹಾಕಬೇಕಿತ್ತು ನಾನು ಕೇಳೋದು. ಬೇರೆ ಯಾರು ಮಂಗೇಶ್ ಯಾದವ್ ಯಾರು ಚಾನ್ಸ್ ಕೊಡ್ಬೋದಿತ್ತಲ್ಲ. ಏನ್ ಬೇರೆ ಪ್ಲೇಯರ್ಸ್ ಗಳು ಇಲ್ವಾ? ಬೆಂಚಲ್ಲಿ ಎಷ್ಟೊಂದು ಜನ ಕೂತ್ಕೊಂಡಿದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ, ಇಟ್ಕೊಂಡಿದ್ದಾರೆ. ಇವನ್ ನಾನು ಆಗ್ಲೇ ಹೇಳಿದೆ, ಫಸ್ಟ್ ನಾನು ಆಕ್ಚುಲಿ ಫಿಲ್ಸಲ್ಟ್ನ ಎತ್ತು ಬಿಡಬೇಕಾಯ್ತು ಅಂತ ನಾನು ಹೇಳಿದೆ. ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಫಿಲ್ಸಲ್ಟ್ ಬೇಡ ಈ ಸತಿ, ಸೊ ಜಕಬ್ಗೆ ಚಾನ್ಸ್ ಕೊಡಿ ಅಂತ ಹೇಳಿದ್ದೆ. ಈ ಮತ್ತೆ ನೋಡಿದ್ರೆ ಫಿಲ್ಸಲ್ಟ್ಗೆ ಚಾನ್ಸ್ ಕೊಟ್ಟರು. ಫಸ್ಟ್ ಬಾಲ್ ತಡ್ಕೊಂಡು ಆಡ್ಬೇಕಲ್ಲ, ತಗೊಂಬಂದು ಹಿಂಗೆ ಎತ್ಬಿಟ್ಟು ಹೊಡೆದ್ರೆ ಪಟ್ಟಂತ ಹಿಂದೆ ಕ್ಯಾಚ್ ಆಯಿತು. ಸ್ವಲ್ಪ ಸಮಾಧಾನ ಆಗಿರ್ಬೇಕು, ಬಿಡಬೇಕಾಯ್ತು. ಒಂದು ಬಾಲ್ ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು, ಯಾಕೆ ಕೊಡೋಕೆ ಹೋಗಿ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಿ ಏನೋ ವಿಕೆಟ್ ಮೇಲೆ ಏನಾರು ಬರ್ತಿತ್ತ, ಅದು ಏನಿಲ್ಲ ತಾನೆ, ಸುಮ್ಮನೆ ಆಗಿದ್ರೆ ಆಗಿರ್ತಿತ್ತು. ಇದು ಒಂದು ಮ್ಯಾಚ್ ಅಲ್ವಾ, ಏನು ಮಾಡೋಕ್ಕಲ್ಲ. ಸೆಕೆಂಡ್ ಮ್ಯಾಚ್ ಮಿಸ್ಟೇಕ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡುವ. ಸೊ ಒಟ್ನಲ್ಲಿ ಗೈಸ್ ನಿನ್ನೆ ಮ್ಯಾಚ್ RCB ಸೋತಿದ್ದು. ಐ ಥಿಂಕ್ ಸೂರ್ಯವಂಶಿ ಕ್ರೆಡಿಟ್ಸ್ ಹೋಗಬೇಕು, ಧ್ರುವ್ ಜುರೇಲ್ಗೂ ಕೂಡ ಕ್ರೆಡಿಟ್ಸ್ ಹೋಗಬೇಕು. ಆ್ಯಂಡ್ ಇವತ್ತಿನ ಮ್ಯಾಚ್ ಕಡೆ ಗಮನ ಪಂಜಾಬ್ ವರ್ಸಸ್ SRH ನಡುವೆ ನಡೀತಾ ಇದೆ. ಅದು ಕೂಡ PCA ನ್ಯೂ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ, ತಿರಾದಲ್ಲಿ. ಪಂಜಾಬಲ್ಲಿ ನಡೀತಾ ಇದೆ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮ್ಯಾಚು. ಸೊ ಇವತ್ತು ಗೈಸ್ ಪರ್ಕೊಳ್ಳಿ 2 ಹೈ ಸ್ಕೋರಿಂಗ್ ಬಂದರೂ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಪಂಜಾಬ್ ಅವ್ರಿಗೆ ಗೆಲ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಷ್ಟೇ ಸ್ಕೋರ್ ಹೊಡೆದ್ರು ಕೂಡ ಹೈದರಾಬಾದ್ ಅವರು ಪಂಜಾಬ್ ಅವರು ಚೇಸ್ ಮಾಡ್ತಾರೆ. ಓನ್ಲಿ ರೀಸನ್ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ಸ್ಕ್ವಾಡ್ ಇರೋದು ಪಂಜಾಬ್ ಹತ್ರ. ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಇಲ್ಲ, ಅದೇ ಪ್ರಾಬ್ಲಮ್ ಆಗೋದು. ಸೊ ಐ ಥಿಂಕ್ ಪಂಜಾಬ್ ಅವ್ರು ಗೆಲ್ತಾರೆ. ನೆಕ್ಸ್ಟ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿ. ಈ ನೈಟ್ ಮ್ಯಾಚ್ ಕಡೆ ಗಮನ ಕೊಡೋವಾಗಿದ್ರೆ CSK ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೀತದೆ. ಅದು ಕೂಡ ಚಿದಂಬರಂ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಚಿದಂಬರಂ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಒಂದು ಮ್ಯಾಚ್ಗೆ ತಲಾ ಧೋನಿ ಅವರು ರಿಟರ್ನ್ ಬರ್ತಾರೆ. ಫುಲ್ ಹೈಪ್ ಇದೆ ಆಕ್ಚುಲಿ ಇವತ್ತಿನ ಮ್ಯಾಚ್ ಮಾತ್ರ. ಎಸ್ಪೆಷಲಿ ಡೆಲ್ಲಿ ಅವರಂತೂ ಪಾಪ ಮಿಲ್ಲರ್ ಅವರು ಆ ಒಂದೇ ಒಂದು ರನ್ಔಟ್ ಇಂದ ಐ ಥಿಂಕ್ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ಸೊ ಆ ಒಂದು ಒಂದು ಬಾಲ್ಗೆ 2 ರನ್ ಇರ್ಬೇಕಾದ್ರೆ ಅವ್ರು ಆಕ್ಚುಲಿ 1 ರನ್ ಸಿಂಗಲ್ ತಗೊಂಡ್ಬಿಟ್ಟಿದ್ರೆ 5ನೇ ಓವರ್ 19.5ನೇ ಬಾಲ್ ಅಲ್ಲಿ ಮೇ ಬಿ ಡ್ರಾ ಆಗ್ತಾ ಇತ್ತು ಮ್ಯಾಚ್, ಏನ್ ಬೇಕಾದ್ರೆ ಆಗ್ಬೋದಾಗಿತ್ತು. ಬಟ್ ಡೇವಿಡ್ ಮಿಲ್ಲರ್ ಅವರು ನಾನು ಮ್ಯಾಚ್ ವಿನ್ ಮಾಡಿಸ್ತೀನಿ, ನಾನು ಆಲ್ಮೋಸ್ಟ್ ಕಾನ್ಫಿಡೆಂಟ್ ಶಾಟ್ಸ್ಗಳನ್ನ ಹೊಡಿತಾ ಇದ್ದೀನಿ ಅಂತ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು ಆಡಕ್ ಹೋಗ್ತಾರೆ. ಬಟ್ ಅನ್ವೇಲ್ಯೂಬಲ್ ಬೌಲಿಂಗ್ ಬೌನ್ಸರ್ ಮಾಡ್ತಾರೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು. ಸೊ ಐ ಥಿಂಕ್ ಆ ಒಂದು ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಓವರ್ GT ಕಡೆ ಮಾಡ್ಕೊಡ್ತಾರೆ. GT ಕಡೆ ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ತಾರೆ. ಬಟ್ ಇವತ್ತು ಮ್ಯಾಚ್ ಹಂಗಿರಲ್ಲ ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎರಡೂ ಟೀಮಲ್ಲೂ ಕಂಪೇರ್ ಮಾಡಿದ್ರೆ ಇವಾಗ ಬ್ಯಾಲೆನ್ಸಿಂಗ್ ಸ್ಕೋರ್ ಕಾಣಿಸ್ತಾ ಇರೋದು ಡೆಲ್ಲಿನೇ. ಬಟ್ ಇವಾಗ ತಲಾ ಧೋನಿ ಮತ್ತೆ ಡೇವಿಡ್ ಬ್ರೆವಿಸ್ ಅವರು ವಾಪಸ್ ಬರ್ತಾರೋದ್ರಿಂದ ಸ್ವಲ್ಪ CSK ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ CSK ಅವರು ಅವ್ರ ಪಿಚ್ಚಲ್ಲಿ ಅವ್ರಿಗೆ ಯಾವ ತರ ಆಡ್ಬೇಕು ಅಂತ 2 ವರ್ಷದಿಂದ ಅನ್ಕೊಳ್ತಾ ಇದ್ದಾರೆ. ಬಟ್ ಆಡಕ್ ಆಗ್ತಾರೆ ಯಾಕೆ ಅಂತ ಗೊತ್ತಾಗ್ತಲ್ಲ. ಮೇ ಬಿ ಇವತ್ತು ಅದನ್ನ ಸಾಲ್ಟ್ ಔಟ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ಪಿನ್ನಿಂಗ್ ಫ್ರೆಂಡ್ಲಿ ಪಿಚ್ ನ ತಗೊಂಡ್ಬರ್ತಾರೇನೋ, ಕಾದ್ ನೋಡುವ. ಯಾಕಂದ್ರೆ ಈಗ ಸ್ಪಿನ್ನಿಂಗ್ ಫ್ರೆಂಡ್ಲಿ ತಗೊಂಡ್ಬಂದ್ರು ಬಟ್ ಇವ್ರು ಹೆಂಗ್ ಆಡ್ತಾರೆ CSK ಅವರು, ಅದು ಕೂಡ ಕನ್ಫ್ಯೂಷನ್ ಆಗುತ್ತೆ. ಈಗ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗಾಯಕ್ವಾಡ್, ಆಯುಷ್ ಮತ್ತೆ ಎಲ್ಲ ಬೇಗ ಔಟ್ ಆಗ್ಬಿಟ್ರೆ ಮತ್ತೆ ಡೇವಿಡ್ ಬ್ರೆವಿಸ್ ಮತ್ತೆ ಧೋನಿ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಅವ್ರು ಎಷ್ಟು ಹೊಡಿತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್, ಅದೇ ಹೊಡಿಯಕ್ಕಾಗಲ್ಲ, ಪ್ರೆಷರ್ ಆಗುತ್ತೆ ಗಾಯ್ಸ್. ಎರಡೂ ಕಡೆಯಿಂದ ನುಂಗಲಾರ್ದು ತುತ್ತು ಪಾಪ ನಮ್ಮ CSKಗೆ. ಮೊದಲನೇ ಮ್ಯಾಚ್ ಗೆಲ್ತಾರ ಇಲ್ವಾ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ 31 ಮ್ಯಾಚ್ ಆಡಿದ್ರೆ 31 CSK ದವರು 19 ಮ್ಯಾಚ್ ಗೆದ್ಕೊಂಡಿದ್ರೆ, ಅದು ಓಲ್ಡ್ ಏರಾದಲ್ಲಿ ಗೆದ್ಕೊಂಡಿದ್ರು. ಇವಾಗ ಆಗಲ್ಲ. ಡೆಲ್ಲಿ ಅವರು 12 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಇವರಿಬ್ಬರು ಮಧ್ಯೆ ಬಂದು 223 ಹೈಯೆಸ್ಟ್ ಸ್ಕೋರ್ ಅಂಡ್ 83 ಲೋಯೆಸ್ಟ್ ಸ್ಕೋರ್ ಬಂದು ಅದು ಡೆಲ್ಲಿ ಕ್ಯಾಪಿಟಲ್ಸ್ ಹೊಡೆದಂಥದ್ದು. ಸೊ ನಾವು ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ವಿ. 2ನೇ ಮ್ಯಾಚಲ್ಲಿ. ಮೊದಲನೇ ಮ್ಯಾಚ್ ಈಗ ಆಲ್ರೆಡಿ ಪಂಜಾಬ್ ಅವರು ವಿನ್ ಆಗ್ತಾರೆ. ಪಂಜಾಬ್ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಬರುತ್ತೆ ಗೈಸ್. ಆಲ್ಮೋಸ್ಟ್ ಹೇಳಕ್ಕಾಗಲ್ಲ, 300 ಬಂದ್ರು ಬರಬಹುದು, ಹೇಳಕ್ಕಾಗಲ್ಲ. ಯಾರೋ ಒಬ್ರು ಬ್ರೀಟ್ ಮಾಡೇ ಮಾಡ್ತಾರೆ 300 ಅಂತ ಹೇಳಿ ಆಲ್ಮೋಸ್ಟ್ ಅದು ಡೌನ್ ಆಗಲ್ಲ. ಐ ಥಿಂಕ್ ಯಾವ್ದಾರ ಒಂದು ಪಿಚ್ಚಲ್ಲಿ ಆಗೇ ಆಗುತ್ತೆ. ಸೊ ಬರ್ದಿಟ್ಕೊಳ್ಳಿ, ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. ಹೈದರಾಬಾದ್ ಅವರೇ ಮಾಡ್ಬೋದು, ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ನಮ್ಮಲ್ಲಿ ಇಂಪಾಸಿಬಲ್ ಪಾಸಿಬಲ್ ಮಾಡಿದ್ರು 280 ಸಮಥಿಂಗ್ ಹೊಡೆದು. ಸೊ ಇನ್ನೊಂದು 15 ರನ್ 20 ರನ್ ಏನು ದೊಡ್ಡ ವಿಷಯ ಆಗಲ್ಲ. ಬಟ್ ಎನಿವೇಸ್ ಗೈಸ್, ನಿಮ್ಗೇನು ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು? CSK ಅವರ ತಲಾ ಧೋನಿ ಅವರು ಗೆಲ್ತಾರಾ, ಇಲ್ಲಾಂದ್ರೆ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮತ್ತೆ ವಿನ್ನಿಂಗ್ ಸ್ಟಿಕ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು 2 ಮ್ಯಾಚ್ಗಳನ್ನ ಪ್ರಿವ್ಯೂ. ಏನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡೋದಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.